ಎಸ್ ನಮ್ಮ ಜೊತೆ ಈಗ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಮತ್ತೆ ಕೊರೋನಾ ಆತಂಕ, ಮಕ್ಕಳಲ್ಲಿ ಮತ್ತೆ ಭಯ, ಪೋಷಕರಲ್ಲಿ ಭಯ, ಶಾಲೆ ಆರಂಭವಾಗುತ್ತೆ ಇನ್ನು 4 ದಿನ. ಏನು ಹೇಳ್ತೀರಿ ಸರ್, ನೀವು ಯಾವ ರೀತಿ ಮುಂಜಾಗ್ರತಾ ಕ್ರಮ ಖಂಡಿತವಾಗ್ಲೂ ತಗೊಳ್ತಾರೆ? ಪಾಲಕ್ ಪೋಷಕರು ಹೆಚ್ಚಿನ ರೀತಿಯಲ್ಲಿ ಭಯ ಬೀಳುವಂಥದ್ದು ಬೇಡ. ಮತ್ತೆ ಹಂಗಂತ ಹೇಳಿಬಿಟ್ಟು ಜಾಗೃತಿ ಇರಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ. ಯಾಕೆ ಅಂದರೆ ಇವತ್ತು ಮದುವೆ ಮುಂಜಿ ಬೇರೆ ಬೇರೆ ಫಂಕ್ಷನ್ಸ್ಗಳು, ಊರ ಹಬ್ಬಗಳು ಇವೆಲ್ಲ ನೋಡ್ತಾ ಇದ್ದಾವೆ. ಜೊತೆಗೆ ಮಳೆ ಬಿಟ್ಬಿಟ್ಟು ಸರಿಯಾಗಿ ಬರ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕೋಲ್ಡು, ಕಾಫು, ಫೀವರಿಶು ಇದ್ದೇ ಇರುತ್ತೆ. ಅದರಲ್ಲಿ ಕೂಡ ಏನಾದರೂ ಸಿಂಪ್ಟಮ್ಸು ಜಾಸ್ತಿ ಅಗ್ರಿವೇಟ್ ಆದರೆ ಕಡ್ಡಾಯವಾಗಿ ತಮ್ಮ ಫ್ಯಾಮಿಲಿ ಡಾಕ್ಟರ್ಸಿಗೆ ತೋರಿಸಿ. ಏನಾಗುತ್ತೆ, ಪ್ಯಾರಾಸಿಟಮಲ್ಲು ನೋವಿನ ಮಾತ್ರೆ ನುಂಗಿಸಿ ಶಾಲೆಗಳಿಗೆ ಕಳಿಸೋದಾಗಲಿ ಅಥವಾ ತಾವುಗಳು ಆ ಒಂದು ಪದ್ಧತಿ ಇದ್ದಲ್ಲಿ ಅದನ್ನು ಕೇರ್ಲೆಸ್ ಮಾಡಬಾರ್ದು ಅನ್ನತಕ್ಕಂಥ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ. ಮತ್ತು ಕೋವಿಡ್ ವಿಧವಾದ ವೇರಿಯಂಟ್ ಬಂದಾಗ ಅದರದ್ದೇ ಆದ ಸ್ವರೂಪವನ್ನು ತೆಗೆದುಕೊಂಡು ಬಂದಿರುತ್ತೆ. ಸರ್, ನೀವು ಶಾಲೆಗಳು ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ತೀರಾ ಅಂತ? ಈಗ ಶಾಲೆಗಳಲ್ಲಿ ಇವಾಗ ಪುನಃ ಪ್ರಾರಂಭ, ಕೆಲವು ಶಾಲೆಗಳು ಆಗಿದ್ದಾವೆ. ಶಾಲೆ ಪುನಃ ಪ್ರಾರಂಭ ಆಗೋದ್ರಿಂದ ಸಂಪೂರ್ಣವಾಗಿ ಶಾಲೆಯನ್ನು ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು, ಶುಚಿಯಾಗಿ ಇಡ್ತಕ್ಕಂಥದ್ದು ಮತ್ತು ಹೈಜಿನಿಕ್ ಮೆಷರ್ಸ್ ಏನಿದೆಯೋ ಅದನ್ನು ಮಾಡ್ತಕ್ಕಂಥದ್ದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಥರ್ಮೋ ಚೆಕ್ ಆಗಬೇಕಾಗಿರ್ತಕ್ಕಂಥದ್ದು, ಫೀವರಿಶ್ ಇದೆಯೋ ಇಲ್ವೋ ಅಂತಕ್ಕಂಥದ್ದು. ಮತ್ತು ಏನಾರ ಹಳೆಯ ಸಿಂಪ್ಟಮ್ಸ್ ಇದ್ದರೆ ಅಂಥ ಮಕ್ಕಳಿಗೆ ಕಡ್ಡಾಯವಾಗಿ ಅವ್ರನ್ನ ಶಾಲೆ ಒಳಗೆ ಬಿಡದೆ ಪಾಲಕ ಪೋಷಕರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಇದು ಸಾಮಾನ್ಯ ಪ್ರಕ್ರಿಯೆ, ಅದು ಎಲ್ಲ ಸಂದರ್ಭದಲ್ಲೂ ಇರ್ತಕ್ಕಂಥದ್ದು. ಮತ್ತು ಮಕ್ಕಳಲ್ಲಿ ಈ ಪ್ರೇಯರ್ ಸಂದರ್ಭದಲ್ಲಿ ಎಲ್ಲರೂ ಮಕ್ಕಳಿರ್ತಾರೆ, ಅಲ್ಲಿ ಜಾಗೃತಿ ಅಭಿಯಾನ ಅಂದರೆ ಈ ಥರ ಕೊರೋನಾ ಇದೆ, ಈ ಥರ ಸಾಮಾಜಿಕ ಅಂತರ ಕಾಪಾಡಿ, ಏನಾದರೂ ದಿನ ತಿಳುವಳಿಕೆ ಹೇಳ್ತಾರೆ ಸರಿಗಂತ? ಖಂಡಿತವಾಗ್ಲೂ ಅಕಸ್ಮಾತು ಇದು ತೀವ್ರ ಸ್ವರೂಪ ಕಂಡಲ್ಲಿ ಮತ್ತು ಸರ್ಕಾರ ಆರೋಗ್ಯ ಇಲಾಖೆಯ SOP ಏನಾದ್ರು ಬಂದಲ್ಲಿ ಖಂಡಿತವಾಗ್ಲೂ ಸಾಮಾಜಿಕ ಅಂತರವನ್ನು ಕಾಯ್ದಿಟ್ಕೊಳೋದು ಮತ್ತು ಊಟ ಉಪಚಾರದ ಸಂದರ್ಭದಲ್ಲಿ ಅವ್ರನ್ನ ಗುಂಪಾಗಿ ಕೂರಿಸದೇ ಇರತಕ್ಕಂಥದ್ದು, ಆಟದ ಜಾಗದಲ್ಲಿ, ಆಟದ ಮೈದಾನಗಳಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ SOPಯಲ್ಲಿ ಬರ್ತಕ್ಕಂಥ ಅಂಶಗಳು. ಈಗ ಸದ್ಯದ ಮಟ್ಟದಲ್ಲಿ ಇದು ಯಾವುದೂ ಅನಿವಾರ್ಯತೆ ಇಲ್ಲದೆ ಇರೋದ್ರಿಂದ ಇದನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಅನಿವಾರ್ಯತೆ ಹೆಚ್ಚಿಗೆ ಕೇಸಸ್ ಕಂಡು ಬಂದು ನ್ಯಾಚುರಲ್ ಆಗಿ ಹೆಚ್ಚಿಗೆ ಶಾಂಪಲ್ಸ್ ಚೆಕ್ ಆದರೆ ಹೆಚ್ಚಿಗೆ ಕಂಡು ಬರುತ್ತೆ. ಇದು ನಮ್ಮ ಜೊತೆನೇ ಇದೆ, ಕರೋನಾ ಏನು ಅದು ಓಡೋಗಿಲ್ಲ. ಆದರೆ ಅದರ ತೀವ್ರತೆ ಏನಾದರೂ ಹೊಸ ವೇರಿಯಂಟ್ ಬಂದಾಗ ಅದರ ಸ್ವರೂಪಗಳನ್ನ ಅವಲೋಕಿಸಿ ನಾವು ಈ ನಿರ್ಧಾರವನ್ನು ತೆಗೆದುಕೊತೀವಿ. ಆದರೆ ಜನರಲ್ ಸ್ಟ್ಯಾಂಡರ್ಡ್ SOPನ ಈಗಾಗಲೇ ನಾವು ಎಲ್ಲ ಸದಸ್ಯರಿಗೂ, ಎಲ್ಲ ಪಾಲಕ ಪೋಷಕರಿಗೂ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆ ಈಗ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಮತ್ತೆ ಕೊರೋನಾ ಆತಂಕ, ಮಕ್ಕಳಲ್ಲಿ ಮತ್ತೆ ಭಯ, ಪೋಷಕರಲ್ಲಿ ಭಯ, ಶಾಲೆ ಆರಂಭವಾಗುತ್ತೆ ಇನ್ನು 4 ದಿನ. ಏನು ಹೇಳ್ತೀರಿ ಸರ್, ನೀವು ಯಾವ ರೀತಿ ಮುಂಜಾಗ್ರತಾ ಕ್ರಮ ತಗೊಳ್ತಾರೆ? ಪಾಲಕ ಪೋಷಕರು ಹೆಚ್ಚಿನ ರೀತಿಯಲ್ಲಿ ಭಯ ಬೀಳುವಂಥದ್ದು ಬೇಡ. ಮತ್ತು ಹಂಗಂತ ಹೇಳಿಬಿಟ್ಟು ಜಾಗೃತಿ ಇರಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ. ಯಾಕೆ ಅಂದರೆ ಇವತ್ತು ಮದುವೆ ಮುಂಜಿ ಬೇರೆ ಬೇರೆ ಫಂಕ್ಷನ್ಸ್ಗಳು, ಊರ ಹಬ್ಬಗಳು ಇವೆಲ್ಲ ನೋಡ್ತಾ ಇದ್ದಾವೆ. ಜೊತೆಗೆ ಮಳೆ ಬಿಟ್ಬಿಟ್ಟು ಸರಿಯಾಗಿ ಬರ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕೋಲ್ಡು, ಕಾಫು, ಫೀವರಿಶು ಇದ್ದೇ ಇರುತ್ತೆ. ಅದರಲ್ಲಿ ಕೂಡ ಏನಾದರೂ ಸಿಂಪ್ಟಮ್ಸು ಜಾಸ್ತಿ ಅಗ್ರಿವೇಟ್ ಆದರೆ ಕಡ್ಡಾಯವಾಗಿ ತಮ್ಮ ಫ್ಯಾಮಿಲಿ ಡಾಕ್ಟರ್ಸಿಗೆ ತೋರಿಸಿ. ಏನಾಗುತ್ತೆ, ಪ್ಯಾರಾಸಿಟಮಲ್ಲು ನೋವಿನ ಮಾತ್ರೆ ನುಂಗಿಸಿ ಶಾಲೆಗಳಿಗೆ ಕಳಿಸೋದಾಗಲಿ ಅಥವಾ ತಾವುಗಳು ಆ ಒಂದು ಪದ್ಧತಿ ಇದ್ದಲ್ಲಿ ಅದನ್ನು ಕೇರ್ಲೆಸ್ ಮಾಡಬಾರ್ದು ಅನ್ನತಕ್ಕಂಥ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ. ಮತ್ತು ಕೋವಿಡ್ ವಿಧವಾದ ವೇರಿಯಂಟ್ ಬಂದಾಗ ಅದರದ್ದೇ ಆದ ಸ್ವರೂಪವನ್ನು ತೆಗೆದುಕೊಂಡು ಬಂದಿರುತ್ತೆ. ಸರ್, ನೀವು ಶಾಲೆಗಳು ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ತೀರಾ ಅಂತ? ಈಗ ಶಾಲೆಗಳಲ್ಲಿ ಇವಾಗ ಪುನಃ ಪ್ರಾರಂಭ, ಕೆಲವು ಶಾಲೆಗಳು ಆಗಿದ್ದಾವೆ. ಶಾಲೆ ಪುನಃ ಪ್ರಾರಂಭ ಆಗೋದ್ರಿಂದ ಸಂಪೂರ್ಣವಾಗಿ ಶಾಲೆಯನ್ನು ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು, ಶುಚಿಯಾಗಿ ಇಡ್ತಕ್ಕಂಥದ್ದು ಮತ್ತು ಹೈಜಿನಿಕ್ ಮೆಷರ್ಸ್ ಏನಿದೆಯೋ ಅದನ್ನು ಮಾಡ್ತಕ್ಕಂಥದ್ದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಥರ್ಮೋ ಚೆಕ್ ಆಗಬೇಕಾಗಿರ್ತಕ್ಕಂಥದ್ದು, ಫೀವರಿಶ್ ಇದೆಯೋ ಇಲ್ವೋ ಅಂತಕ್ಕಂಥದ್ದು. ಮತ್ತು ಏನಾರ ಹಳೆಯ ಸಿಂಪ್ಟಮ್ಸ್ ಇದ್ದರೆ ಅಂಥ ಮಕ್ಕಳಿಗೆ ಕಡ್ಡಾಯವಾಗಿ ಅವ್ರನ್ನ ಶಾಲೆ ಒಳಗೆ ಬಿಡದೆ ಪಾಲಕ ಪೋಷಕರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಇದು ಸಾಮಾನ್ಯ ಪ್ರಕ್ರಿಯೆ, ಅದು ಎಲ್ಲ ಸಂದರ್ಭದಲ್ಲೂ ಇರ್ತಕ್ಕಂಥದ್ದು. ಮತ್ತು ಮಕ್ಕಳಲ್ಲಿ ಈ ಪ್ರೇಯರ್ ಸಂದರ್ಭದಲ್ಲಿ ಎಲ್ಲರೂ ಮಕ್ಕಳಿರ್ತಾರೆ, ಅಲ್ಲಿ ಜಾಗೃತಿ ಅಭಿಯಾನ ಅಂದರೆ ಈ ಥರ ಕೊರೋನಾ ಇದೆ, ಈ ಥರ ಸಾಮಾಜಿಕ ಅಂತರ ಕಾಪಾಡಿ, ಏನಾದರೂ ದಿನ ತಿಳುವಳಿಕೆ ಹೇಳ್ತಾರೆ ಸರಿಗಂತ? ಖಂಡಿತವಾಗ್ಲೂ ಅಕಸ್ಮಾತು
ಇದು ತೀವ್ರ ಸ್ವರೂಪ ಕಂಡುಕೊಂಡಲ್ಲಿ ಮತ್ತು ಸರ್ಕಾರ ಆರೋಗ್ಯ ಇಲಾಖೆಯ SOP ಏನಾದ್ರು ಬಂದಲ್ಲಿ ಖಂಡಿತವಾಗ್ಲೂ ಸಾಮಾಜಿಕ ಅಂತರವನ್ನು ಕಾಯ್ದಿಟ್ಕೊಳೋದು ಮತ್ತು ಊಟ ಉಪಚಾರದ ಸಂದರ್ಭದಲ್ಲಿ ಅವ್ರನ್ನ ಗುಂಪಾಗಿ ಕೂರಿಸದೇ ಇರತಕ್ಕಂಥದ್ದು, ಆಟದ ಜಾಗದಲ್ಲಿ ಆಟದ ಮೈದಾನಗಳಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ SOPಯಲ್ಲಿ ಬರ್ತಕ್ಕಂಥ ಅಂಶಗಳು. ಈಗ ಸದ್ಯದ ಮಟ್ಟದಲ್ಲಿ ಇದು ಯಾವುದೂ ಅನಿವಾರ್ಯತೆ ಇಲ್ಲದೆ ಇರೋದ್ರಿಂದ ಇದನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಅನಿವಾರ್ಯತೆ ಹೆಚ್ಚಿಗೆ ಕೇಸಸ್ ಕಂಡು ಬಂದು ನ್ಯಾಚುರಲ್ ಆಗಿ ಹೆಚ್ಚಿಗೆ ಶಾಂಪಲ್ಸ್ ಚೆಕ್ ಆದರೆ ಹೆಚ್ಚಿಗೆ ಕಂಡು ಬರುತ್ತೆ. ಇದು ನಮ್ಮ ಜೊತೆನೇ ಇದೆ, ಕರೋನಾ ಏನು ಅದು ಓಡೋಗಿಲ್ಲ. ಆದರೆ ಅದರ ತೀವ್ರತೆ ಏನಾದರೂ ಹೊಸ ವೇರಿಯಂಟ್ ಬಂದಾಗ ಅದರ ಸ್ವರೂಪಗಳನ್ನ ಅವಲೋಕಿಸಿ ನಾವು ಈ ನಿರ್ಧಾರವನ್ನು ತೆಗೆದುಕೊತೀವಿ. ಆದರೆ ಜನರಲ್ ಸ್ಟ್ಯಾಂಡರ್ಡ್ SOPನ ಈಗಾಗಲೇ ನಾವು ಎಲ್ಲ ಸದಸ್ಯರಿಗೂ ಎಲ್ಲ ಪಾಲಕ ಪೋಷಕರಿಗೂ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್, ನಮ್ಮ ಜೊತೆ ಈಗ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಇದ್ದರೆ ಮಾತಾಡಿಸ್ತೀನಿ. ಸರ್, ಮತ್ತೆ ಕೊರೋನಾ ಆತಂಕ, ಮಕ್ಕಳಲ್ಲಿ ಮತ್ತೆ ಭಯ, ಪೋಷಕರಲ್ಲಿ ಭಯ, ಶಾಲೆ ಆರಂಭವಾಗುತ್ತೆ ಇನ್ನು 4 ದಿನ. ಏನು ಹೇಳ್ತೀರಿ ಸರ್, ನೀವು ಯಾವ ರೀತಿ ಮುಂಜಾಗ್ರತಾ ಕ್ರಮ? ಪಾಲಕ ಪೋಷಕರು ಹೆಚ್ಚಿನ ರೀತಿಯಲ್ಲಿ ಭಯ ಬೀಳುವಂಥದ್ದು ಬೇಡ. ಮತ್ತು ಹಾಗಂತ ಹೇಳಿಬಿಟ್ಟು ಜಾಗೃತಿ ಇರಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕಾಗಿರ್ತಕ್ಕಂಥ ಅಂಶ. ಯಾಕೆ ಅಂದರೆ ಇವತ್ತು ಮದುವೆ ಮುಂಜಿ ಬೇರೆ ಬೇರೆ ಫಂಕ್ಷನ್ಸ್ಗಳು, ಊರ ಹಬ್ಬಗಳು ಇವೆಲ್ಲ ನೋಡ್ತಾ ಇದ್ದಾವೆ. ಜೊತೆಗೆ ಮಳೆ ಬಿಟ್ಬಿಟ್ಟು ಸರಿಯಾಗಿ ಬರ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕೋಲ್ಡು, ಕಾಫು, ಫೀವರಿಶು ಇದ್ದೇ ಇರುತ್ತೆ. ಅದರಲ್ಲಿ ಕೂಡ ಏನಾದರೂ ಸಿಂಪ್ಟಮ್ಸು ಜಾಸ್ತಿ ಅಗ್ರಿವೇಟ್ ಆದರೆ ಕಡ್ಡಾಯವಾಗಿ ತಮ್ಮ ಫ್ಯಾಮಿಲಿ ಡಾಕ್ಟರ್ಸಿಗೆ ತೋರಿಸಿ. ಏನಾಗುತ್ತೆ, ಪ್ಯಾರಾಸಿಟಮಲ್ಲು ನೋವಿನ ಮಾತ್ರೆ ನುಂಗಿಸಿ ಶಾಲೆಗಳಿಗೆ ಕಳಿಸೋದಾಗಲಿ ಅಥವಾ ತಾವುಗಳು ಆ ಒಂದು ಪದ್ಧತಿ ಇದ್ದಲ್ಲಿ ಅದನ್ನು ಕೇರ್ಲೆಸ್ ಮಾಡಬಾರ್ದು ಅನ್ನತಕ್ಕಂಥ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೇವೆ. ಮತ್ತು ಕೋವಿಡ್ ವಿಧವಾದ ವೇರಿಯಂಟ್ ಬಂದಾಗ ಅದರದ್ದೇ ಆದ ಸ್ವರೂಪವನ್ನು ತೆಗೆದುಕೊಂಡು ಬಂದಿರುತ್ತೆ. ಸರ್, ನೀವು ಶಾಲೆಗಳು ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಳ್ತೀರಾ ಅಂತ? ಈಗ ಶಾಲೆಗಳಲ್ಲಿ ಇವಾಗ ಪುನಃ ಪ್ರಾರಂಭ, ಕೆಲವು ಶಾಲೆಗಳು ಆಗಿದ್ದಾವೆ, ಶಾಲೆ ಪುನಃ ಪ್ರಾರಂಭ ಆಗೋದ್ರಿಂದ ಸಂಪೂರ್ಣವಾಗಿ ಶಾಲೆಯನ್ನು ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು, ಶುಚಿಯಾಗಿ ಇಡ್ತಕ್ಕಂಥದ್ದು ಮತ್ತು ಹೈಜಿನಿಕ್ ಮೆಷರ್ಸ್ ಏನಿದೆಯೋ ಅದನ್ನು ಮಾಡ್ತಕ್ಕಂಥದ್ದು. ಎಲ್ಲದಕ್ಕಿಂತ ಪ್ರಮುಖವಾಗಿ ಥರ್ಮೋ ಚೆಕ್ ಆಗಬೇಕಾಗಿರ್ತಕ್ಕಂಥದ್ದು, ಫೀವರಿಶ್ ಇದೆಯೋ ಇಲ್ವೋ ಅಂತಕ್ಕಂಥದ್ದು. ಮತ್ತು ಏನಾರ ಹಳೆಯ ಸಿಂಪ್ಟಮ್ಸ್ ಇದ್ದರೆ ಅಂಥ ಮಕ್ಕಳಿಗೆ ಕಡ್ಡಾಯವಾಗಿ ಅವ್ರನ್ನ ಶಾಲೆ ಒಳಗೆ ಬಿಡದೆ ಪಾಲಕ ಪೋಷಕರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಇದು ಸಾಮಾನ್ಯ ಪ್ರಕ್ರಿಯೆ, ಅದು ಎಲ್ಲ ಸಂದರ್ಭದಲ್ಲೂ ಇರ್ತಕ್ಕಂಥದ್ದು. ಮತ್ತು ಮಕ್ಕಳಲ್ಲಿ ಈ ಪ್ರೇಯರ್ ಸಂದರ್ಭದಲ್ಲಿ ಎಲ್ಲರೂ ಮಕ್ಕಳು ಇರ್ತಾರೆ, ಅಲ್ಲಿ ಜಾಗೃತಿ ಅಭಿಯಾನ ಅಂದರೆ ಈ ಥರ ಕೊರೋನಾ ಇದೆ, ಈ ಥರ ಸಾಮಾಜಿಕ ಅಂತರ ಕಾಪಾಡಿ ಏನಾದರೂ ದಿನ ತಿಳುವಳಿಕೆ ಹೇಳ್ತಾರೆ ಸರಿಯಾಗಂತ? ಖಂಡಿತವಾಗ್ಲೂ ಅಕಸ್ಮಾತು ಇದು ತೀವ್ರ ಸ್ವರೂಪ ಕಂಡುಕೊಂಡಲ್ಲಿ ಮತ್ತು ಸರ್ಕಾರ ಆರೋಗ್ಯ ಇಲಾಖೆಯ SOP ಏನಾದ್ರು ಬಂದಲ್ಲಿ ಖಂಡಿತವಾಗ್ಲೂ ಸಾಮಾಜಿಕ ಅಂತರವನ್ನು ಕಾಯ್ದಿಟ್ಕೊಳೋದು ಮತ್ತು ಊಟ ಉಪಚಾರದ ಸಂದರ್ಭದಲ್ಲಿ ಅವ್ರನ್ನ ಗುಂಪಾಗಿ ಕೂರಿಸದೇ ಇರತಕ್ಕಂಥದ್ದು, ಆಟದ ಜಾಗದಲ್ಲಿ ಆಟದ ಮೈದಾನಗಳಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ SOPಯಲ್ಲಿ ಬರ್ತಕ್ಕಂಥ ಅಂಶಗಳು. ಈಗ ಸದ್ಯದ ಮಟ್ಟದಲ್ಲಿ ಇದು ಯಾವುದೂ ಅನಿವಾರ್ಯತೆ ಇಲ್ಲದೆ ಇರೋದ್ರಿಂದ ಇದನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಅನಿವಾರ್ಯತೆ ಹೆಚ್ಚಿಗೆ ಕೇಸಸ್ ಕಂಡು ಬಂದು ನ್ಯಾಚುರಲ್ ಆಗಿ ಹೆಚ್ಚಿಗೆ ಶಾಂಪಲ್ಸ್ ಚೆಕ್ ಆದರೆ ಹೆಚ್ಚಿಗೆ ಕಂಡು ಬರುತ್ತೆ. ಇದು ನಮ್ಮ ಜೊತೆನೇ ಇದೆ, ಕರೋನಾ ಏನು ಅದು ಓಡೋಗಿಲ್ಲ. ಆದರೆ ಅದರ ತೀವ್ರತೆ ಏನಾದರೂ ಹೊಸ ವೇರಿಯಂಟ್ ಬಂದಾಗ ಅದರ ಸ್ವರೂಪಗಳನ್ನ ಅವಲೋಕಿಸಿ ನಾವು ಈ ನಿರ್ಧಾರವನ್ನು ತೆಗೆದುಕೊತೀವಿ. ಆದರೆ ಜನರಲ್ ಸ್ಟ್ಯಾಂಡರ್ಡ್ SOPನ ಈಗಾಗಲೇ ನಾವು ಎಲ್ಲ ಸದಸ್ಯರಿಗೂ ಎಲ್ಲ ಪಾಲಕ ಪೋಷಕರಿಗೂ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.